ಯೇಸುವಿಗೆ ಸ್ತೋತ್ರ. ಇಂದು 11 ಆಗಸ್ಟ್ 2026. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ಧ್ಯಾನ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 1ನೇ ವಾಕ್ಯ. ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆಯೇ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದ್ದರಿಂದ ಆ ಧರ್ಮಶಾಸ್ತ್ರವು ವರುಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು. ಹಳೆಯ ಒಡಂಬಡಿಕೆಯ ಕಾಲದ ಮಹಾಯಾಜಕರು ಮುಂಜಾನೆಯಿಂದ ಸೂರ್ಯಾಸ್ತಮಾನದವರೆಗೆ, ಅಂದರೆ ಸಂಜೆಯ ತನಕ ದಿನವಿಡೀ ಕಾರ್ಯನಿರತರಾಗಿದ್ದರು. ವಿಮೋಚನ ಕಾಂಡ 29ನೇ ಅಧ್ಯಾಯದ 38ರಿಂದ 41 ವಾಕ್ಯಗಳಲ್ಲಿ ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಸರ್ವಾಂಗ ಹೋಮದ ವಿಷಯದಲ್ಲಿ ಬರೆದಿರುವುದನ್ನು ನಾವು ಕಾಣುವಾಗ, ವಿಮೋಚನ ಕಾಂಡ 30ನೇ ಅಧ್ಯಾಯದ 7ರಿಂದ 9 ವಾಕ್ಯಗಳಲ್ಲಿ ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಸುಗಂಧ ದ್ರವ್ಯಗಳ ಧೂಪಗಳ ಕುರಿತಾಗಿ ಬರೆದಿರುವಂಥದ್ದನ್ನು ನೋಡುತ್ತೇವೆ. ದೋಷ ಪರಿಹಾರಕ ದಿನದಂದು ಮಹಾಪುರೋಹಿತನು ಮೊದಲು ತನಗಾಗಿಯೂ ತನ್ನ ಕುಟುಂಬ ಸದಸ್ಯರುಗಳಿಗಾಗಿಯೂ ಒಂದು ಓತವನ್ನು ವಧಿಸಬೇಕಾಯಿತು. ಅನಂತರ ಇಸ್ರಾಯೇಲ್ಯರಿಗಾಗಿ ಓತಗಳನ್ನು ವಧಿಸಬೇಕಾಯಿತು. ಪಸ್ಕ ಹಬ್ಬದ ದಿನದಂದು ಪ್ರತಿ ಕುಟುಂಬದ ಯಜಮಾನರು ಪಸ್ಕದ ಕುರಿಮರಿಯನ್ನು ದೇವಾಲಯದ ಅಂಗಳದಲ್ಲಿ ವಧಿಸುವಾಗ ಯಾಜಕರು ಅದರ ರಕ್ತವನ್ನು ತೆಗೆದುಕೊಂಡು ಯಜ್ಞವೇದಿಯ ಮೇಲೆ ಚಿಮುಕಿಸುತ್ತಿದ್ದರು. ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಸಮರ್ಪಿತವಾದ ಯಜ್ಞ ಯಾಗಾದಿಗಳು ಎಷ್ಟು ಬಾರಿ ಸಮರ್ಪಿಸಿದರೂ ಅವು ನಿಷ್ಪರಿಣಾಮಕಾರಿಯಾಗಿದ್ದವು. ಈ ಯಜ್ಞ ಯಾಗಾದಿಗಳು ಮನುಕುಲವನ್ನು ದೇವರೆಡೆಗೆ ಕೊಂಡೊಯ್ಯುವುದಾಗಲಿ ಮನುಕುಲದ ಪಾಪಗಳಿಗೆ ಪರಿಪೂರ್ಣವಾದ ಕ್ಷಮಾಪಣೆಯನ್ನು ತರುವುದಾಗಲಿ ಆಗದೆ ಅವುಗಳು ಕೇವಲ ತಾತ್ಕಾಲಿಕವಾದ ಹೊರಗಿನ ಆಚಾರಗಳಾಗಿದ್ದವು. ಹಳೆಯ ಒಡಂಬಡಿಕೆಯ ಎಲ್ಲ ಆಚಾರಗಳು, ಯಜ್ಞ ಯಾಗಾದಿಗಳು ಕೇವಲ ನೆರಳುಗಳಾಗಿದ್ದು ಬರಲಿದ್ದ ಕಾರ್ಯಗಳ ಪ್ರತಿಬಿಂಬಗಳಾಗಿದ್ದವು. ಪೌಲನು ಕೊಲೊಸ್ಸೆ ಸಭೆಗೆ ಪತ್ರಿಕೆಯನ್ನು ಬರೆದಿರುವಾಗ ಅಲ್ಲಿ ಹಳೆಯ ಒಡಂಬಡಿಕೆಯ ಆಚಾರಗಳ ಕುರಿತಾಗಿ ಹೇಳಿರುವಂಥದ್ದು, ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ಕೊಲೊಸ್ಸೆ 3:16-17 ವಾಕ್ಯ. ಈ 21ನೇ ಶತಮಾನದಲ್ಲೂ ಯಹೂದ್ಯರು ಅವರಿಗೆ ಅಕ್ಷರಿಕವಾದ ದೇವಾಲಯವಿಲ್ಲದಿದ್ದರು, ಅಕ್ಷರಿಕವಾಗಿ ಮಹಾಯಾಜಕನು ಇಲ್ಲದಿದ್ದರು, ಮೋಶೆಯ ಮೂಲಕ ಯೆಹೋವನು ಕೊಟ್ಟಂತ ನಿಯಮಗಳನ್ನು ಪಾಲಿಸುವವರಾಗಿದ್ದಾರೆ. ಆದರೆ ಅದು ಕೇವಲ ಛಾಯೆಯಾಗಿದ್ದು ಅದರ ನಿಜ ಸ್ವರೂಪವು ಕ್ರಿಸ್ತನಲ್ಲಿ ಪೂರ್ತಿಗೊಂಡಿರುವುದನ್ನು ಅರಿಯದವರಾಗಿದ್ದಾರೆ. ಇವೆಲ್ಲವುಗಳಿಗಿಂತ ಆಶ್ಚರ್ಯಕರವಾದ ಸಂಗತಿ ಎನ್ನುವಂಥದ್ದು, ಹಳೆಯ ಒಡಂಬಡಿಕೆಯ ಛಾಯೆಯಾಗಿದ್ದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗಿ ಆ ಯೇಸು ಕ್ರಿಸ್ತನ ಮೂಲಕ ರಕ್ಷಣೆಯನ್ನು ಹೊಂದಿಕೊಂಡು ಕ್ರೈಸ್ತರೆಂದು ಕರೆಸಿಕೊಳ್ಳುವವರು ಈಗಿನ ಯೆರೂಸಲೇಮ್ ಪಟ್ಟಣವನ್ನು ಪವಿತ್ರ ಸ್ಥಳವೆಂದು ಕರೆದುಕೊಂಡು ತೀರ್ಥಯಾತ್ರೆ ಮಾಡುತ್ತಿರುವುದು. ಅದು ಮಾತ್ರವಲ್ಲ, ಯೇಸು ದೀಕ್ಷಾಸ್ನಾನ ಮಾಡಿಸಿಕೊಂಡ ಸ್ಥಳವೆಂದು ಹೇಳಿಕೊಂಡು ಅಲ್ಲಿ ಹೋಗಿ ಮುಳುಗಿ ಎದ್ದು ಬರುತ್ತಿರುವಂಥದ್ದು ಮೌಢ್ಯದ ಅತಿರೇಕವಾಗಿದೆ. ಪ್ರೀತಿಯ ದೇವಜನರೇ, ಇನ್ನು ಮುಂದಾದರೂ ಇಂತಹ ಮೂರ್ಖತನಕ್ಕೆ ಬಲಿಯಾಗದಿರ್ರಿ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.